ಕ್ರಿಕೆಟ್ ಆಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿರುವಂತಹ ಘಟನೆ ಕುಂದಾನಗರಿ ಬೆಳಗಾವಿಯಲ್ಲಿ ನಡೆದಿದೆ. ಬೆಳಗಾವಿ ನಗರದ ಆಳ್ವಾನ್ ಗಲ್ಲಿಯಲ್ಲಿ ಈಗ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿದೆ. ಶಹಾಪುರ ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿಯೇ ಈ ಆಳ್ವಾನ್ ಗಲ್ಲಿ ಇರುವಂತಹದ್ದು. ಹಲವು ಮನೆಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆ. ಅಬ್ದುಲ್ ಎಂಬಾತನಿಂದ ತಲವಾರು ಪ್ರದರ್ಶನ ಆಗಿದೆ. ಯುವಕರ ನಡುವಿನ ಗಲಾಟೆಯಲ್ಲಿ 8 ಜನರಿಗೆ ಗಂಭೀರವಾಗಿ ಗಾಯವಾಗಿದೆ. 2 ಕಡೆಯವರಿಗೆ ಗಾಯ. ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಗಾಯಾಳುಗಳನ್ನು ಶಿಫ್ಟ್ ಮಾಡಲಾಗಿದೆ. ಗಲಾಟೆಯಲ್ಲಿ ಓರ್ವ ಪೊಲೀಸ್ ಪೇದೆ ಅಮರ್ಗೂ ಕೂಡ ಗಾಯವಾಗಿರುವಂಥದ್ದು. ಸ್ಥಳದಲ್ಲಿ 3 KSRP 3 CPIಗಳ ನಿಯೋಜನೆಯನ್ನ ಮಾಡಲಾಗಿದೆ. ಪರಿಸ್ಥಿತಿಯನ್ನ ಶಾಂತಗೊಳಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ರಿಕೆಟ್ ಆಡುವ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ವಿಕೋಪಕ್ಕೆ ತಿರುಗಿರುವಂಥದ್ದು. ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂದರೆ ಮನೆಗಳ ಮೇಲೆ ಕಲ್ಲನ್ನ ತೂರುವಷ್ಟರ ಮಟ್ಟಿಗೆ ಹೋಗಿ ನಿಂತಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಕುಂದಾನಗರಿ ಬೆಳಗಾವಿಯ ಆಳ್ವಾನ್ ಗಲ್ಲಿಯಲ್ಲಿ ಈಗ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಪರಿಸ್ಥಿತಿಯನ್ನ ತಹಬದಿಗೆ ತಂದಿದ್ದಾರೆ ಪೊಲೀಸರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಪೊಲೀಸರ ನಿಯೋಜನೆಯನ್ನು ಕೂಡ ಜಾಸ್ತಿ ಮಾಡಲಾಗ್ತಾ ಇದೆ. ಪರಿಸ್ಥಿತಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿರುವಂಥದ್ದು. ಹಲವು ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗಿದೆ. ಇವತ್ತು ಸಾಯಂಕಾಲ ಒಂದು ಸಣ್ಣ ಗಲಾಟೆ ಆಗಿದೆ ಕ್ರಿಕೆಟ್ ಗ್ರೌಂಡಲ್ಲಿ. ಅಲ್ಲಿ ಕ್ರಿಕೆಟ್ ಆಡುವಾಗ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ. ಆಮೇಲೆ ಮತ್ತೆ ಎಲ್ಲ ಹುಡುಗರು ಮನೆಗೆ ವಾಪಸ್ ಬಂದಿದ್ದಾರೆ. ಮನೆಗೆ ವಾಪಸ್ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಅವ್ರ ನಡುವೆದಲ್ಲಿ ಸ್ವಲ್ಪ ಜಗಳ ಗಲಾಟೆ ಆಗಿದೆ. ಸೊ ತಕ್ಷಣ ನಮ್ಮ ಕ್ರೈಮ್ ಸ್ಟಾಫ್ ಮತ್ತು ನಮ್ಮ ಪೆಟ್ರೋಲಿಂಗ್ ಸ್ಟಾಫ್ ಸ್ಪಾಟ್ಗೆ ಹೋಗಿ ಅದು ಗಲಾಟೆ ನಿಲ್ಲಿಸಿದ್ರೆ ಮತ್ತು ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ರಿ. ಮಾಹಿತಿ ಬಂದ ತಕ್ಷಣ ಮತ್ತು ಎಲ್ಲ ಆಫೀಸರ್ಸ್ ಇನ್ಸ್ಪೆಕ್ಟರ್ ACP DCP ಮತ್ತು ನಾನು ಕೂಡ ಸ್ಪಾಟ್ಗೆ ಹೋಗಿದ್ದೀನಿ. ಈಗ ಎಲ್ಲ ಶಾಂತಿ ಆಗಿದೆ. ಎಲ್ಲ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿದೆ ಆ ಜಾಗದಲ್ಲಿ. ಮತ್ತು ಬೇರೆ ಜಾಗದಲ್ಲಿ ಕೂಡ ಈಗ ಪೊಲೀಸ್ ಡಿಪ್ಲಾಯ್ಮೆಂಟ್ ಆಗಿತ್ತು. ಈಗ ನಾವು ಕಂಪ್ಲೇಂಟ್ಗೆ ಈಗ ನಾವು ವೇಟ್ ಮಾಡ್ತಾಯಿದ್ವಿ. ಬಹುಶಃ ಈ ವಿಕ್ಟಿಮ್